ರಾಜ್ಯದಲ್ಲಿ ಏನು ಕುರ್ಚಿ ಕಿತ್ತಾಟ ಜೋರಾಗಿದೆ. ನಾನು ಹಿಂದಿನಿಂದ ಬಹುಶಃ ನಾನು ಹಿಂದಿನ ಹಳೆಯ ಸ್ಟೇಟ್ಮೆಂಟ್ ನೋಡ್ರಿ, ಇಂಟರ್ನಲ್ಲಿ ಕ್ಲಾಸಸ್ ನಡೆದವು ಮತ್ತು ಇದು ನಿಗೂಢವಾಗಿ ಕ್ಲಾಸಸ್ ಚಾಲೂ ಆಗಿದ್ದಾವೆ. ಇದು ಇವತ್ತು ಒಂದಿಲ್ಲ ಒಂದು ದಿವಸ ಅದು ಹೊರಗಡೆ ಬರ್ತದೆ ಅಂತ ಮಾತನ್ನು ಹೇಳಿದ್ದೆ ನಾನು. ಈಗಾಗಲೇ ಲಂಚ್ ಮೀಟಿಂಗು, ಡಿನ್ನರ್ ಮೀಟಿಂಗು ಎಲ್ಲ ಸ್ಟಾರ್ಟ್ ಆದವು. SC/ST ಜನರದ್ದು, ಅವ್ರದ್ದು ಮಿನಿಸ್ಟರ್ಸದ್ದು ಮತ್ತು ಶಾಸಕರದ್ದು, ಕಾಂಗ್ರೆಸ್ನಲ್ಲಿದ್ದು, ಅದಕ್ಕೆ ಸಹಿತ DK ಶಿವಕುಮಾರ್ ಅಡ್ಗಾಲ್ ಹಾಕುವಂಥ ಕೆಲಸ ಅವ್ರು ಮಾಡಿದರು. ಈಗ ಓಪನ್ ಸ್ಟೇಟ್ಮೆಂಟ್ ರಾಜಣ್ಣ ಅವ್ರದ್ದು, MB ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದರೆ ಬಹುಶಃ ಸಿದ್ದರಾಮಯ್ಯ ಒಂದು ಗುಂಪು, DK ಶಿವಕುಮಾರ್ ಒಂದು ಗುಂಪು ಆಗಲೇ ಎದ್ದು ಕಾಣುವಂಥ ಕೆಲಸ ಚಾಲೂ ಮಾಡಿದರು. ಕ್ಲಾಶಸ್ ಮೊದಲು ಅಲ್ಲೇ ಒಳಗೊಳಗಿತ್ತು, ಈಗ ಅದು ಇವತ್ತಿನ ನಾಳೆ ಹೊರಗೆ ಬರ್ತದೆ. ಅದರಿಂದ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ ಅನ್ನುವಂಥ ಮಾತನ್ನು ಅವತ್ತಿಂದ ಹೇಳ್ತಾ ಇದ್ದೆ ನಾನು. ಇವತ್ತು ಆ ಸ್ಥಿತಿ ಇವತ್ತು ಬಂದದ ಕಾಂಗ್ರೆಸ್ ಪಾರ್ಟಿಗೆ. ಇದೇ ಒಳ ಬಡದಾರದಿಂದ ಎಟ್ ಎನಿ ಟೈಮ್ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ಬೋದು. ಸರಿ, ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲೂ ನಡೀತಾ ಇದೆ, ಮತ್ತೊಂದು ಕಡೆ BJPಯಲ್ಲೂ ಸಹ ನಡೀತಾ ಇದೆ. ಈಗಾಗಲೇ ಅದ್ರ ಬಗ್ಗೆ ಯಾರ್ಯಾರು ಊಟಕ್ಕೆ ಸೇರಿದ್ರು ಅವರೆಲ್ಲ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈಗ ಸಹಜವಾಗಿ 4 ಜನ ಊಟಕ್ಕೆ ಹೋಗಿರ್ತೀವಿ, ಮತ್ತೊಂದು ಮಾಡಿರ್ತೀವಿ, ಅದು ಬೇರೆ. ಆದರೆ ಇವತ್ತು ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ನಾ ಹೇಳೋದಿಲ್ಲ, ಇದೆ. ಅದನ್ನು ಸರಿ ಮಾಡುವಂಥ ಕೆಲಸ ವರಿಷ್ಠರು ಇವತ್ತಿಲ್ಲಿ ನಾಳೆ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಏನು ವಿಚಾರ ಮಾಡುವಂಥದ್ದು ಪ್ರಶ್ನೆನೇ ಇಲ್ಲ. ಮತ್ತು ಒಂದು ನಾನು ಹೇಳ್ತೀನಿ, ಈಗ ನೋಡಿ ರಾಜಣ್ಣವ್ರ ಸ್ಟೇಟ್ಮೆಂಟು, ನಾವು SC/ST ಮಂತ್ರಿಗಳು ಸೇರಬಾರ್ದು, SC/ST ಸಮಸ್ಯೆಗಳು ಭಾಳ ಇದ್ದಾವೆ, ಬೇರೆ ಬೇರೆ ಸ್ಕಾಲರ್ಶಿಪ್ ಬಿಡುಗಡೆ ಆಗ್ತಾ ಇಲ್ಲ, ಮತ್ತೊಂದು ಅಂದರೆ ಇವರು ಮಂತ್ರಿಗಳು. ಆದರೆ ಮಂತ್ರಿಗಳು ಇದ್ದು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡ್ರಿ. ಇದನ್ನು ನಿಮಗೊಂದು ಅವಕಾಶದಿಲ್ಲ, ಫೋರಮ್ ಇದೆ, ನಿಮ್ಮ ಸರ್ಕಾರದ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ರಿ. ಅದ್ರ ಬಿಟ್ಟು ಅದನ್ನ ಚರ್ಚೆ ಮಾಡಲಿಕ್ಕೆ ನೀವು ಮಂತ್ರಿಗಳು ಸೇರ್ತೀವಿ ಅಂತಂದರೆ ಇದನ್ನು ಯಾರು ನಂಬ್ತಾರೆ ಇದನ್ನು? ಹಾಗಾದ್ರೆ ನಿಮಗೆ SC/ST ಜನಾಂಗದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರ ಹಣನ ಖರ್ಚಾಗ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಬ್ಬ ರಾಜಣ್ಣವರು ಹೇಳಿದರೆ ಯಾವ ರೀತಿ ರಾಜ್ಯದ ಆಡಳಿತದ ಪರಿಸ್ಥಿತಿ ಏನಿದೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಹೀಗಾಗಿ ಇವತ್ತು ರಾಜಣ್ಣವರ ಬಾಯಿಂದ ಇವೆಲ್ಲ ಮಾತುಗಳು ಬಂದಾಗ ನೋಡಿದರೆ ಅವರು ಸೇರ್ತಾ ಇರೋದು ರಾಜಕಾರಣ ಸಲುವಾಗಿ, ಈ SC/ST ಜನಾಂಗದ ಕಲ್ಯಾಣ ಸಲುವಾಗಿ, ಅವ್ರ ಯೋಜನೆ ಅನುಷ್ಠಾನ ಸಲುವಾಗಿ ಅಲ್ಲ. ಅದನ್ನು ಮಾಡುವಾಗಿದ್ರೆ ನೀವು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡ್ಬೋದು ಇದನ್ನೆಲ್ಲ. ಮತ್ತೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕಂತ ಅವಶ್ಯಕತೆನೇ ಇರಲಿಲ್ಲ. ಈ ಪರಮೇಶ್ವರ್ ಅವರು ಡಿನ್ನರ್ ಮೀಟಿಂಗ್ ಬ್ರೇಕ್ ಬಿದ್ದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ಅದಕ್ಕೆ ನಾ ಏನಂತೀನಿ, ನೀವು ಯಾರು ಊಟ ಮಾಡ್ಕೊಂಡು ಮತ್ತೊಂದು ಯಾರ್ದಿಲ್ಲ. ಆದ್ರೆ ಏನಾಗಿದೆ, ಇದ್ರ ಹಿಂದೆ ರಾಜಕೀಯ. DK ಶಿವಕುಮಾರ್ ಅನಿಸ್ಬಿಟ್ಟಿದೆ. ಪರಮೇಶ್ವರ್ ಒಂದ್ಸಲ ಊಟಕ್ಕೆ ಕರೀತಾರೆ, ಸತೀಶ್ ಜಾರಕಿಹೊಳಿ ಒಂದು ಊಟಕ್ಕೆ ಕರೀತಾರೆ, ನಾಳೆ ರಾಜಣ್ಣವರು ಕರೀತಾರೆ. ಇದೇನೋ ನಡೆಸಿದ್ದಾರೆ, ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಿದೆ ಅನ್ನುವಂಥದ್ದು ಅವ್ರಿಗೆ ಅನ್ಸಾಕ ಚಾಲು ಮಾಡಿದೆ DK ಶಿವಕುಮಾರ್. DK ಒಂದ್ ಕಡೆ ಶತ್ರು ಸಂಹಾರ ಪೂಜೆ ಮಾಡ್ತಾರೆ. ಅದೇ ಏನಾಗಿದೆ, ಇದನ್ನ ನೋಡಿಕೊಂಡು ನನ್ನ ಬಗ್ಗೆ ಯಾರು ಕೆಟ್ಟ ವಿಚಾರ ಮಾಡ್ತಾ ಇದಾರೆ ಅದನ್ನು ತಡಿಲಿಕ್ಕೆ ನಾನು ಪೂಜೆ ಮಾಡ್ತಾ ಇದ್ದಂತ ದುಷ್ಟ ಸಂಹಾರದ ಒಂದು ಶತ್ರು ಸಂಹಾರದ ಒಂದು ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದು ಇಂಟರ್ನಲ್ ಕ್ಲಾಸಸ್ ಏನಿದಾವಲ್ಲ ಈಗ ಹೊರಗಡೆ ಬರ್ತಾ ಇದ್ದಾವೆ. ನಾ ಈಗ ಹಲವಾರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇಂಟರ್ನಲ್ ಕ್ಲಾಸಸ್ ಇದೆ, CM DCM ಫ್ಲೈಟ್ ಇದೆ, ಇನ್ಫೈಟಿಂಗ್ ಇದೆ ಅನ್ನುವಂಥ ಮೊದಲಿಂದ ಹೇಳ್ತಿದೆ. ಅದೆಲ್ಲ ಈಗ ಹೊರಗೆ ಬರ್ತಾ ಇದ್ದಾವೆ ಎಲ್ಲ. ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೈಲಿಗೆ ಬಂದು ಬೈಲಲ್ಲಿ ಗುದ್ದಾಡುವಂಥ ಸ್ಟಾರ್ಟ್ ಆಗಿದೆ.